Hi students, welcome to the next online revision class. ತರಬೇತಿದಾರರೇ, ಇಂದಿನ ಪುನರ್ಮನನ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರುತ್ತೇನೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಕಟಿಂಗ್ ಫ್ಲೂಯಿಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕಟಿಂಗ್ ಫ್ಲೂಯಿಡ್ಸು ಹೇಗೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ, ಕಟಿಂಗ್ ಫ್ಲೂಯಿಡ್ ನಮ್ಗೆ ಏನು ಉಪಯೋಗ ಆಗುತ್ತೆ, ಅದರ ಫಂಕ್ಷನ್ಸ್ ಹೇಗಿರುತ್ತೆ, ಮತ್ತು ಅದರಿಂದ ಅಡ್ವಾಂಟೇಜಸ್ ಏನು, ಅದರಲ್ಲಿ ಏನೇನು ಪ್ರಾಪರ್ಟೀಸ್ ಇರುತ್ತೆ, ಎಲ್ಲೆಲ್ಲಿ ಯಾವುದಕ್ಕೆ ಕಟಿಂಗ್ ಫ್ಲೂಯಿಡ್ನ ಬಳಸ್ತೀವಿ ಅಂತಕ್ಕಂಥದ್ದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಟುಡೇ ನಾವು ಇವತ್ತು ಹೊಸ ಟಾಪಿಕ್ಕಿಗೆ ಹೋಗೋಣ. ಇವತ್ತಿನ ಟಾಪಿಕ್ಕು ರ್ಯಾಪಿಂಗು. ಸೊ ರ್ಯಾಪಿಂಗ್ ಅನ್ನೋದು ಒಂದು ಫಿನಿಶಿಂಗ್ ಪ್ರೋಸೆಸ್ಸು. ಇವತ್ತಿನ ತರಗತಿಯಲ್ಲಿ ನಾವು ಸ್ಟೇಟ್ ದ ಪರ್ಪಸ್ ಆಫ್ ಲ್ಯಾಪಿಂಗ್, ಸ್ಟೇಟ್ ದ ಲ್ಯಾಪಿಂಗ್ ಪ್ರೋಸೆಸ್. ಲ್ಯಾಪಿಂಗನ್ನು ನಾವು ಏನಕ್ಕೆ ಬಳಸ್ಕೋತೇವೆ ಅಥವಾ ಏನಕ್ಕೆ ಪ್ರೋಸೆಸ್ ಮಾಡ್ತೇವೆ, ನಂತರ ಪರ್ಪಸ್ಸು, ಯಾವ ಉದ್ದೇಶಕ್ಕೆ ಲ್ಯಾಪಿಂಗನ್ನು ನಾವು ಬಳಸ್ತೇವೆ. ಮೊದಲನೇದಾಗಿ ಹೇಳಬೇಕಂದ್ರೆ, ಲ್ಯಾಪಿಂಗ್ ಈಸ್ ಎ ಪ್ರಿಸಿಷನ್ ಫಿನಿಶಿಂಗ್ ಆಪರೇಷನ್ ಕ್ಯಾರಿಡ್ ಔಟ್ ಯೂಸಿಂಗ್ ಫೈನ್ ಅಬ್ರೆಸಿವ್ ಮೆಟೀರಿಯಲ್. ಆಗಲೇ ಹೇಳ್ತಿದ್ದಂಗೆ ಲ್ಯಾಪಿಂಗು ಒಂದು ಫಿನಿಶಿಂಗ್ ಆಪರೇಷನ್ನು. ಪ್ರಿಸಿಷನ್, ಅತ್ಯಂತ ಉತ್ತಮ ಗುಣಮಟ್ಟದಲ್ಲಿ ಸೂಕ್ಷ್ಮವಾಗಿ ನಾವು ಆ ಒಂದು ಅಬ್ರೆಸಿವ್ ಮೆಟೀರಿಯಲ್ನ ಬಳಸ್ಕೊಂಡು ಅದು ಉತ್ತಮವಾದಂತಹ ಫೈನ್ ಅಬ್ರೆಸಿವ್ ಮೆಟೀರಿಯಲ್ನ ಬಳಸ್ಕೊಂಡು ಈ ಒಂದು ಆಪರೇಷನನ್ನು ನಾವು ಮಾಡ್ತೇವೆ. ಅಂದರೆ ಲ್ಯಾಪಿಂಗ್ ನಾವು ಮಾಡಬೇಕಾದಾಗ ಸಾಮಾನ್ಯವಾಗಿ ಫಿನಿಶಿಂಗ್ ಆಗಿರುತ್ತೆ, ಅದರಲ್ಲಿ ಇನ್ನೂ ಹೈ ಕ್ವಾಲಿಟಿ ಆ್ಯಕ್ಯುರಸಿ ಬೇಕು, ಅಥವಾ ಒಂದು ಸಣ್ಣ ಸಣ್ಣ ಮಾರ್ಕೋ ಡೆಂಟು ಇದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಸಹ ನಾವು ಈ ಲ್ಯಾಪಿಂಗ್ ಮುಖಾಂತರ ಪ್ರೋಸೆಸ್ ಮಾಡಿ ಫಿನಿಶಿಂಗನ್ನು ಮಾಡ್ಕೊಳ್ತೇವೆ. ಪರ್ಪಸ್ಸು, ಏನು ಉದ್ದೇಶಕ್ಕೆ ಲ್ಯಾಪಿಂಗನ್ನು ನಾವು ಮಾಡ್ತೇವೆ? ಇಂಪ್ರೂವ್ಸ್ ಜಾಮೆಟ್ರಿಕಲ್ ಆಕ್ಯುರಸಿ. ಈಗ ನಾವು ಹಲವಾರು ಆಕಾರಗಳಿಗೆ ಫಿನಿಶಿಂಗನ್ನು ಕೊಡ್ತಿರ್ತೀವಿ. ಆ ಸಂದರ್ಭದಲ್ಲಿ ಹಲವಾರು ಜಾಮೆಟ್ರಿಕಲ್ ಪ್ರೊಸೆಸಿಂಗಲ್ಲಿ ಇದ್ದಾಗ ಅದನ್ನು ಉತ್ತಮ ಗುಣಮಟ್ಟದಲ್ಲಿ ಫಿನಿಶಿಂಗ್ ಮಾಡಲಿಕ್ಕೆ ನಾವು ಈ ಒಂದು ರ್ಯಾಪಿಂಗ್ ಪ್ರೊಸೆಸ್ನ ಮಾಡ್ತೇವೆ. ರಿಫೈನ್ಸ್ ಸರ್ಫೇಸ್ ಫಿನಿಶ್. ಯಾವುದೇ ಒಂದು ಆಬ್ಜೆಕ್ಟ್ ಅಥವಾ ಒಂದು ಜಾಬ್, ಅದನ್ನು ಸರ್ಫೇಸಿನ ಫಿನಿಶ್ ಮಾಡೋಕ್ಕೆ ನಾವು ರ್ಯಾಪಿಂಗ್ನ ಬಳಸ್ತಕ್ಕಂಥದ್ದು. ನಾವು ಪ್ರೈಮರಿ ಲೆವೆಲಲ್ಲಿ ಫಿನಿಶಿಂಗ್ ಮಾಡಿರ್ತೀವಿ, ಇನ್ನೂ ಹೈ ಆಕ್ಯುರಸಿ ಬೇಕು, ಹೈ ಫಿನಿಶಿಂಗ್ ಬೇಕು ಅಂದಾಗ ನಾವು ಈ ಒಂದು ರ್ಯಾಪಿಂಗ್ ಪ್ರೊಸೆಸ್ನ ಮಾಡ್ತೇವೆ. ಅಸಿಸ್ಟ್ ಇನ್ ಅಚೀವಿಂಗ್ ಎ ಹೈ ಡಿಗ್ರಿ ಆಫ್ ಡೈಮೆನ್ಷನಲ್ ಆಕ್ಯುರಸಿ. ಉತ್ತಮ ಗುಣಮಟ್ಟದಲ್ಲಿ ನಾವು ಫಿನಿಶಿಂಗ್ ಬೇಕು ಅಂದಾಗ ಹೈ ಡಿಗ್ರಿ ಆಕ್ಯುರಸಿ, ಇನ್ನು ಹೆಚ್ಚಿನ ಡಿಗ್ರಿ ಅಂದರೆ ಉತ್ತಮ ಗುಣಮಟ್ಟ, ಮತ್ತು ಡೈಮೆನ್ಷನಲ್. ಈಗ ಯಾವುದೇ ಒಂದು ಡೈಮೆನ್ಷನಲ್ ಆಕ್ಯುರಸಿಯಲ್ಲಿ ಉತ್ತಮ ಗುಣಮಟ್ಟವನ್ನು ಹೊಂದಲಿಕ್ಕೆ ಲ್ಯಾಪಿಂಗ್ ನಮಗೆ ಬಹಳ ಸಹಾಯಕಾರಿಯಾಗಿರ್ತದೆ. ಇಂಪ್ರೂವ್ ದ ಕ್ವಾಲಿಟಿ ಆಫ್ ಫಿಟ್ ಬಿಟ್ವೀನ್ ದ ಮೇಟಿಂಗ್ ಕಾಂಪೋನೆಂಟ್ಸ್. ಈಗ ಎರಡು ಪದಾರ್ಥಗಳು ಸೇರೋ ಜಾಗ ಉತ್ತಮವಾದ ಗುಣಮಟ್ಟವನ್ನು ಹೊಂದಿರಬೇಕು, ಫಿನಿಶಿಂಗ್ ಹೊಂದಿರಬೇಕು. ಎರಡು ಪದಾರ್ಥಗಳನ್ನ ಫಿಟ್ ಮಾಡ್ತೀವಿ ಅಂದಾಗ ಅದು ನೀಟಾಗಿ ಮ್ಯಾಚ್ ಆಗಬೇಕು, ಮತ್ತು ಒಂದಕ್ಕೊಂದಕ್ಕೆ ಒಳ್ಳೆ ಕ್ವಾಲಿಟಿ ಹೊಂದಾಣಿಕೆ ಆಗಬೇಕು, ಉತ್ತಮವಾದ ಫಿಟ್ ಬರಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನಾವು ಈ ಕ್ವಾಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ಲ್ಯಾಪಿಂಗ್ನ ಮಾಡ್ತೇವೆ. ಇದಿಷ್ಟು ಪರ್ಪಸ್ಸು. ಈಗ ಲ್ಯಾಪಿಂಗ್ ಪ್ರೋಸೆಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ತರಬೇತಿದಾರರೇ,
ನಾನು ಪ್ರತಿ ತರಗತಿಲೂ ಹೇಳ್ತಾ ಇರ್ತೇನೆ, ಕರೋನಾ ಮಹಾಮಾರಿ ತುಂಬ ಹೆಮ್ಮಾರಿಯಾಗಿ ಬೆಳೀತಾ ಇದೆ. ಆದಷ್ಟು ಮನೆಯಲ್ಲೇ ಇದ್ದು ಸುರಕ್ಷತೆಯಿಂದ ಇರಿ, ಮಾಸ್ಕ್ ಹಾಕ್ಕೊಂಡು ಓಡಾಡಿ, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಮನೇಲಿದ್ದಾಗ ನಿಮ್ಮ ಕೈಯನ್ನು ಅವಾಗವಾಗ ಸ್ವಚ್ಛತೆಯನ್ನು ಮಾಡ್ಕೊಳ್ತಾ ಇರಿ. ಇದು ನಿಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈಗ ಲ್ಯಾಪಿಂಗ್ ಪ್ರೋಸೆಸ್ಗೆ ನಾವು ಬಂದಾಗ, in the lapping process, small amount of material are removed by rubbing the work against a lap charged with a lapping compound. ನಾವು ಫಿನಿಶಿಂಗ್ ಮಾಡೋ ಹಂತದಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಮೆಟೀರಿಯಲ್ ರಿಮೂವ್ ಮಾಡೋಕ್ಕೂ ಇದನ್ನ ನಾವು ಪ್ರೊಸೆಸಿಂಗ್ ಮಾಡ್ಕೋತೀವಿ. ಸ್ಮಾಲ್ ಮೈನರ್ ಅಮೌಂಟ್ ಅಂದರೆ ತುಂಬ ಚಿಕ್ಕ ಅಮೌಂಟ್ ಅಂದರೆ ಸಣ್ಣ ಸಣ್ಣ ಅಂಶ ಇದ್ದಾಗ ಅದನ್ನ ರಿಮೂವ್ ಮಾಡಲಿಕ್ಕೆ, ಅಥವಾ ಯಾವ್ದಾರ ಒಂದು ಡೆಂಟ್, ಒಂದು ಮಾರ್ಕ್ ಆಗಿರುತ್ತೆ ಅದನ್ನ ರಿಮೂವ್ ಮಾಡಲಿಕ್ಕೆ, ಅಥವಾ ಸಣ್ಣ ಸ್ಕ್ರಾಚಸ್ ಇರುತ್ತೆ ಅದನ್ನ ರಿಮೂವ್ ಮಾಡೋಕ್ಕೆ ನಾವು ಈ ಲ್ಯಾಪ್ ಚಾರ್ಜ್ ಮಾಡಿದಾಗ ವರ್ಕ್ಗೆ ವಿರುದ್ಧವಾಗಿ ಲ್ಯಾಪನ್ನು ನಾವು ಚಾರ್ಜ್ ಮಾಡ್ತೇವೆ. ಆ ಒಂದು ಲ್ಯಾಪಿಂಗ್ ಕಾಂಪೌಂಡ್ಗಳನ್ನ ಬಳಸ್ಕೊಂಡು ಆ ಸಂದರ್ಭದಲ್ಲಿ ನಾವು ಸಣ್ಣ ಸಣ್ಣ ಸ್ಮಾಲ್ ಅಮೌಂಟ್ ಆಫ್ ಮೆಟೀರಿಯಲ್ ರಿಮೂವ್ ಮಾಡೋಕ್ಕೂ ಬಳಸ್ಕೋಬಹುದು. ದ ಲ್ಯಾಪಿಂಗ್ ಕಾಂಪೌಂಡ್ ಕನ್ಸಿಸ್ಟ್ ಆಫ್ ಫೈನ್ ಅಬ್ರೆಸಿವ್ ಪಾರ್ಟಿಕಲ್ಸ್ suspended in a vehicle such as oil, paraffin, grease, etc. ನಾವು ಲ್ಯಾಪಿಂಗ್ ಕಾಂಪೌಂಡ್ ಅಂತ ಹೇಳಿದಾಗ ಏನದು ಕಾಂಪೌಂಡು, ಏನು ಯಾವ ತರಹ? ಫೈನ್ ಅಬ್ರೆಸಿವ್ ಪಾರ್ಟಿಕಲ್ಸ್ ಇಟ್ಕೊಂಡಿರ್ತೀವಿ ನಾವು. ಅಬ್ರೆಸಿವ್ ಪಾರ್ಟಿಕಲ್ ಫೈನ್ ಆಗಿರೋದು ಇಟ್ಕೊಂಡಿದ್ದು. ಇನ್ ಎ ವೆಹಿಕಲ್ ಅಂದರೆ ಸಚ್ ಆಸ್ ಆಯಿಲ್, ಪ್ಯಾರಾಫಿನ್, ಗ್ರೀಸ್, ಈ ಆಯಿಲು, ಪ್ಯಾರಾಫಿನ್, ಗ್ರೀಸ್ ಇಂಥವನ್ನ ಬಳಸ್ಕೊಂಡು ನಾವು ಆ ಒಂದು ಪರ್ಟಿಕ್ಯುಲರ್ ಯಾವ ಜಾಗ ನಮಗೆ ಫಿನಿಶಿಂಗ್ ಆಗಬೇಕಾಗಿದೆ, ಲ್ಯಾಪಿಂಗ್ ಆಗಬೇಕಾಗಿದೆ, ಆ ಜಾಗವನ್ನು ನಾವು ಈ ಫೈನ್ ಅಬ್ರೆಸಿವ್ ಪಾರ್ಟಿಕಲ್ಸ್ ಇಟ್ಟುಕೊಂಡು ನೀಟಾಗಿ ಅದ್ರ ಮೇಲೆ ತಿಕ್ಕಿ ಉಜ್ಜಿ ನಾವು ಫಿನಿಶಿಂಗ್ ಅನ್ನ ಮಾಡ್ಕೋಬಹುದು. ದ ಲ್ಯಾಪಿಂಗ್ ಕಾಂಪೌಂಡ್ ವಿಚ್ ಈಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ದ ವರ್ಕ್ ಪೀಸ್ ಅಂಡ್ ದ ಲ್ಯಾಪ್ ಚಿಪ್ಸ್ ಅವೇ ದ ಮೆಟೀರಿಯಲ್ ಫ್ರಮ್ ದ ವರ್ಕ್ ಪೀಸ್. ಈಗ ಸಾಮಾನ್ಯವಾಗಿ ನಾವು ಲ್ಯಾಪಿಂಗ್ ಕಾಂಪೌಂಡ್ಗಳನ್ನ ಬಳಸ್ಕೊಂಡು ಈ ವರ್ಕ್ ಪೀಸ್ ಮೇಲೆ ನಾವು ಲ್ಯಾಪಿಂಗ್ನ ಮಾಡ್ತಾ ಇರ್ತೇವೆ, ಅಗೇನೆಸ್ಟ್ ವರ್ಕ್ ಪೀಸ್ ಮೇಲೆ ಮಾಡ್ತಾ ಇರ್ತೇವೆ. ಆ ಚಿಪ್ಸು ಆಚೆಗೆ ಬರ್ತಾ ಇರಬೇಕು. ಅವೇ ದ ಮೆಟೀರಿಯಲ್ ಫ್ರಮ್ ದ ವರ್ಕ್ ಪೀಸ್ ಇಂದ ಆ ಮೆಟೀರಿಯಲ್ಗಳು ಚಿಪ್ಸು ಆಚೆಗೆ ಬರ್ತಾ ಇರಬೇಕು. ಫಿನಿಶಿಂಗ್ ಮಾಡ್ತಿದ್ದಂಗೆ ಅದು ಆಚೆಗೆ ಬರ್ತಾ ಇರಬೇಕಾಗ್ತದೆ. ಲೈಟ್ ಪ್ರೆಷರ್ ಈಸ್ ಅಪ್ಲೈಡ್ ವೆನ್ ಬೋತ್ ಆರ್ ಮೂವ್ಡ್ ಅಗೇನೆಸ್ಟ್ ಈಚ್ ಅದರ್. ನಾವು ಲೈಟ್ ಪ್ರೆಷರ್ನ ಅಂದರೆ ಸ್ವಲ್ಪ ಲೈಟಾಗಿ ಒತ್ತಡ ಕೊಟ್ಟು ಪ್ರೆಷರ್ನಲ್ಲಿ ನಾವು ಅಪ್ಲೈ ಮಾಡಬೇಕಾಗ್ತದೆ. ನಾವು ಸುಮ್ಮನೆ ಮೆತ್ತಿಗೆ ಟಚ್ ಮಾಡಿದ್ರೆ ಪ್ರಯೋಜನ ಬರಲ್ಲ. ಲೈಟಾಗಿ ಪ್ರೆಷರ್ ಕೊಟ್ಟು ಅದ್ರ ಮೇಲೆ ತಿಕ್ಕಿದಾಗ, ಉಜ್ಜಿದಾಗ ಆಗ ಅದು ಎಗನೆಸ್ಟ್ ಅಂದರೆ ಈಚ್ ಅದರ ಒಂದಕ್ಕೊಂದಕ್ಕೆ. ಈಗ ನಾವು ಲ್ಯಾಪಿಂಗ್ ಪ್ರೊಸೆಸ್ನಲ್ಲಿ ನಾವು ಮೆಟಲ್ ಮೇಲೆ ಫಿನಿಶಿಂಗ್ ಪ್ರೊಸೆಸ್ ಯಾವತ್ತು ಫ್ಲಾಟ್ ಮೆಟಲ್ ಇರುತ್ತೆ ಅದ್ರ ಮೇಲೆ ಉಜ್ಜಿದಾಗ ಸ್ವಲ್ಪ ಲೈಟಾಗಿ ಪ್ರೆಷರ್ ಕೊಟ್ಟು ಉಜ್ಜಿದಾಗ ಅದು ನಮಗೆ ಫಿನಿಶಿಂಗ್ ಮಾಡ್ಕೊಳ್ಳೋಕೆ ಅವಕಾಶ ಆಗ್ತಾ ಇರ್ತದೆ. ಜೊತೆಲಿ ನಾವು ದ ಲ್ಯಾಪಿಂಗ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಮ್ಯಾನ್ಯುಯಲಿ ಬೈ ಮೆಷಿನ್. ನಾವು ಎರಡು ವಿಧದಲ್ಲಿ ನಾವು ಲ್ಯಾಪಿಂಗ್ ಪ್ರೊಸೆಸ್ಸನ್ನು ಮಾಡಬಹುದು. ಒಂದು ಮ್ಯಾನ್ಯುಯಲಿ ಮಾಡ್ತಕ್ಕಂಥದ್ದು ಮತ್ತು ಇನ್ನೊಂದು ಮಿಷಿನಲ್ಲಿ ಮಾಡ್ತಕ್ಕಂಥದ್ದು. ನಾವು ನಮ್ಮ ಇಮೇಜಲ್ಲಿ ತೋರಿಸಿದ್ವಿ. ಮೊದಲನೇದಾಗಿ ಮಿಷಿನಲ್ಲಿ ಆಗ್ತಾ ಇರ್ತಕ್ಕಂಥ ಲ್ಯಾಪಿಂಗ್ ಪ್ರೊಸೆಸ್ಸು, ಎರಡನೇದು ಒಬ್ಬ ವ್ಯಕ್ತಿ ಕೈಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದನ್ನ ಎರಡು ಇಮೇಜನ್ನು ನೋಡಿದ್ವಿ. ಸೊ ಈ ಎರಡು ವಿಧದಲ್ಲೂ ನಾವು ಲ್ಯಾಪಿಂಗ್ ಪ್ರೊಸೆಸ್ನ ಬಳಸ್ಕೋಬಹುದು. ಮತ್ತೊಮ್ಮೆ ಈ ಲ್ಯಾಪಿಂಗ್ ಬಗ್ಗೆ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳೇ, ಈ ಲ್ಯಾಪಿಂಗು ಒಂದು ಫಿನಿಶಿಂಗ್ ಪ್ರೋಸೆಸ್ಸು. ನಾವು ಯಾವುದೇ ಒಂದು ಉತ್ತಮವಾದ ಗುಣಮಟ್ಟದವನ್ನು ಕಾಪಾಡ್ಕೊಳ್ಳೋಕ್ಕೆ ಅಥವಾ ಅದನ್ನು ಹೆಚ್ಚು ಶೈನಿಂಗ್ ಬರೋ ಹಾಗೆ ಇನ್ನೂ ಹೆಚ್ಚಿನ ಒಂದು ಫಿನಿಶಿಂಗ್ ಕೊಡೋ ಸಂದರ್ಭದಲ್ಲಿ ಈ ಲ್ಯಾಪಿಂಗ್ ಪ್ರೋಸೆಸ್ನ ನಾವು ಮಾಡ್ತೇವೆ. ಇದಿಷ್ಟು ನಾವು ಲ್ಯಾಪಿಂಗ್ ಬಗ್ಗೆ ಮಾಹಿತಿನ ತಿಳ್ಕೊಂಡಿದ್ದು. ಸೊ ವಿದ್ಯಾರ್ಥಿಗಳೇ, ಫಾರ್ ಎನಿ ಕ್ವಶನ್ಸ್ ಆರ್ ಕ್ಲಾರಿಫಿಕೇಶನ್ ಪ್ಲೀಸ್ feel free to contact me. Thank you.